ನಿಜಕ್ಕೂ ಇದರಿಂದ ಕಪ್ಪು ನಮ್ಮುದೇ ಜೊತೆಗೆ ತಪ್ಪು ನಮ್ಮದೇ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಕಾಲ್ ತುಳಿತದ ದುರಂತಕ್ಕೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಈಗ ಸಾಕ್ಷಿ ಆಗ್ತಾ ಇದ್ದಾರೆ. ಏನಂತಂದ್ರೆ ಜನರ ಮಧ್ಯೆ ಸಿಕ್ಕಾಕೊಂಡು ಉಸಿರಾಡೋದಕ್ಕೂ ಕೂಡ ಕಷ್ಟಪಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರು ಹೋಗೋದಕ್ಕಂತ ಟಿಕೆಟ್ ಕೂಡ ಪಡ್ಕೊಂಡಿದ್ರು ರ್ಯಾಪರ್ ಚಂದನ್ ಶೆಟ್ಟಿ. ನಿನ್ನೆ ಕಾಲ್ ತುಳಿತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವ್ರು ಅಲ್ಲೇ ಇದ್ರು, ಕಣ್ಣಾರೆ ಕಂಡಿದ್ದಾರೆ ಅಲ್ಲಿ ಏನೇನಾಯ್ತು ಅಂತ. ಗೇಟ್ ನಂಬರ್ 3 ಹೋಗೋದಕ್ಕೆ ಅಂತ ಹೇಳಿ ಟಿಕೆಟ್ ಅನ್ನ ಕೊಟ್ಟಿದ್ರಂತ ಅವ್ರಿಗೆ. ಗೇಟ್ ಪಕ್ಕ ಹೋಗೋದು ಇರಲಿ, ಅದರ 10ಕ್ಕೆ ಸುಳಿಯೋದಕ್ಕೂ ಆಗ್ಲಿಲ್ಲ, ಹಂಗೆ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಗೇಟ್ ನಂಬರ್ 10ಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟೆ, ಅದೂ ಕೂಡ ಆಗಲಿಲ್ಲ. ಕಾಲ್ ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಕಡೆ ಮೃತರಿಗೆ ಚಂದನ್ ಶೆಟ್ಟಿ ಅವರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ನಿಜಕ್ಕೂ ಇದು ತುಂಬಾ ಬೇಸರವನ್ನ ಕೊಟ್ಟಿರುವಂತ ಸಂಗತಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂತೂ ಇಂತೂ 18 ವರ್ಷದ ನಂತರ ಕಪ್ ಗೆದ್ವಿ ಅಂತುವಂತಹ ಖುಷಿ 24 ಗಂಟೆನೂ ಉಳಿಲಿಲ್ಲ. ನಿಜ ಅಲ್ವಾ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾಲ್ ತುಳಿತದ ಸಂದರ್ಭದಲ್ಲಿ ಅವರು ಚಂದನ್ ಶೆಟ್ಟಿ ಅವರು ಅಲ್ಲೇ ಇದ್ರು. ಅವ್ರು ಹೇಳ್ಕೊಂಡಿದ್ದಾರೆ ಅಲ್ಲಿ ಏನೇನಾಯಿತು ಅಂಥೇಳಿ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸ್ವತಃ ಚಂದನ್ ಶೆಟ್ಟಿ ಅವರೇ ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ್ ಶೆಟ್ಟಿ ಅವರೇ ನಮಸ್ತೆ. ಸರ್ ನಮಸ್ಕಾರ. ವಿಡಿಯೋದಲ್ಲಿ ಹೇಳ್ತಾ ಇದ್ರಿ 18 ವರ್ಷದ ನಂತರ ನಾವು ಕಪ್ ಗೆದ್ವಿ ಅನ್ನುವಂಥ ಖುಷಿ 24 ಗಂಟೆನೂ ಕೂಡ ಉಳಿಲಿಲ್ಲ. ನೀವು ಹೋಗಿದ್ರಿ ಸ್ಥಳದಲ್ಲಿ ಚಂದನ್ ಶೆಟ್ಟಿ ಅವರೇ, ಏನೇನಾಯ್ತು ಅಂತ ಹೇಳಿ ವಿವರಣೆ ಕೊಡ್ಬೋದಾ ಅಂತ? ಸರ್ ಅದೇ ನಾನು ಆಗ್ಲಿಂದಾನೆ ನನ್ನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದಾಗ ನಾನು ಹೇಳಿದ್ದೀನಿ. ಸೊ ಗೇಟ್ ನಂಬರ್ 3 ಹತ್ರ ಹೋಗ್ಬೇಕಾಗಿತ್ತು, ಬಟ್ ಅಲ್ಲಿ ಸಾಧ್ಯನೇ ಆಗ್ಲಿಲ್ಲ. ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೀತಾ ಇತ್ತು. ಆ ಲಾಠಿಲಿ ಏಟ್ ಕೂಡ ತಿಂದಿದ್ದೀನಿ ನಾನು, ನನ್ನ ಕಾಲ್ಗೂ ಕೂಡ ಲಾಠಿಲಿ ಒಂದು ಏಟ್ ಬಿತ್ತು. ಬಟ್ ಅಲ್ಲಿ ಪೊಲೀಸ್ ಅವರು ಪಾಪ ಅವರ ಕರ್ತವ್ಯನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಎಷ್ಟ್ ಜನ ಪೊಲೀಸ್ ಆಫೀಸರ್ಸ್ ಇದ್ರು, ನಿಜವಾಗ್ಲೂ ತುಂಬಾ ಕಷ್ಟ ಸರ್. ಬಿಕಾಸ್ ಲಕ್ಷಾಂತರ ಜನನ ಮೇಂಟೈನ್ ಮಾಡ್ಲಿಕ್ಕೆ ಸಾವಿರಾರು ಪೊಲೀಸ್ ಬೇಕಾಗುತ್ತಾರೆ. ತುಂಬಾ 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 ಸಾವಿರಾರು ಪೊಲೀಸ್ ಬೇಕಾಗ್ತಾರೆ. ಬಟ್ ಇದ್ದಷ್ಟು ಜನ ಮಾತ್ರ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದಕ್ಕೆ ನಾನು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಎಷ್ಟಾಗುತ್ತೆ ತುಂಬಾ ಸಾಧ್ಯ ಆದಷ್ಟು ಅವ್ರ ಕೈಲಾದಷ್ಟು ಅವ್ರು ಮಾಡಿದ್ದಾರೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಜನಗಳ ಒಂದು ಎಕ್ಸೈಟ್ಮೆಂಟ್ ನನ್ನ ಕಣ್ಣಲ್ಲಿ ನಾನು ನೋಡಿದ್ನಲ್ಲ, ಬಿಕಾಸ್ ನಾನು ಒಬ್ಬ ಫ್ಯಾನ್ ಆಗಿ ಹೋಗಿದ್ದು. ನಾನೊಬ್ಬ ಪಬ್ಲಿಕ್ ಫಿಗರ್ ಆಗಿ ಇಫ್ ಐ ವಾಂಟ್ ಟು ಗೋ ಇನ್ ಪಬ್ಲಿಕ್, ನಾನು ಒಂದಷ್ಟು ಸೆಕ್ಯೂರಿಟಿಗಳನ್ನ ಇಲ್ಲಾಂದ್ರೆ ಬೌನ್ಸರ್ಸ್ ಗಳನ್ನ ಕರ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ನನ್ಗೆ. ಬಟ್ ನಾನು ಎಷ್ಟು ಎಕ್ಸೈಟ್ ಆಗಿದೆ ಅಂತ ಹೇಳಿದ್ರೆ, ನಾನೊಬ್ಬ ಸೆಲೆಬ್ರಿಟಿ ಅನ್ನೋದು ನಾನು ಮರ್ತ್ಬಿಟ್ಟೆ. ನಾನು ಒಬ್ಬ ಪಬ್ಲಿಕ್ ಫಿಗರ್ ಅನ್ನೋ ಒಂದು ಐಡಿಯಾನ ನನ್ನ ಸೈಡ್ ತಲೆಯಿಂದ ತೆಗೆದಿಟ್ಟು ಆಸ್ ಅ ಫ್ಯಾನ್, RCB ಕಟ್ಟ ಅಭಿಮಾನಿಯಾಗಿ ನಾನಲ್ಲಿ ಫ್ಯಾನ್ಸ್ ಗಳ ಜೊತೆ ನಾನು ಎಂಜಾಯ್ ಮಾಡ್ಬೇಕು ಅಂತ ಹೋದೆ. ಬಟ್ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಫ್ರೀ ಟಿಕೆಟ್ ಅಂತ ಯಾವಾಗ ಅನೌನ್ಸ್ ಮಾಡಿದ್ದಾರೆ, ಸೊ ಸಾಕಷ್ಟು ಜನಕ್ಕೆ ಅದೊಂದು ಕನಸು ಸರ್. ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ಮ್ಯಾಚ್ ನ ನೋಡ್ಬೇಕು ಅನ್ನೋದು ಸಾಕಷ್ಟು ಜನರ ಕನಸದು. ಅಂಥದ್ರಲ್ಲಿ ಒಂದು 18 ವರ್ಷಗಳ ಒಂದು ದೀರ್ಘ ಕಾಲದ ಒಂದು ಅಷ್ಟು ವೆಯ್ಟ್ ಮಾಡಿ ಒಂದು ಟ್ರೋಫಿನ ಗೆದ್ಕೊಂಡ್ ಬಂದಾಗ ಆಗುವಂತ ಒಂದು ಸಂತೋಷನ ಇವತ್ತವರೆಗೂ ನಾವ್ ಎಲ್ಲೂ ನೋಡೇ ಇಲ್ಲ. 18 ವರ್ಷ ಕಾದಿರುವಂತಹ ಒಂದು ಮನಸ್ಥಿತಿ ಏನಿರುತ್ತೆ ನಮ್ಮಲ್ಲಿ, ಆ ಖುಷಿ ಏನಿರುತ್ತೆ, ಅದನ್ನ ನಾವು ಫಸ್ಟ್ ಟೈಮ್ ವಿಟ್ನೆಸ್ ಮಾಡ್ತಾ ಇದ್ವಿ. ಹಿಂದಿನ ದಿವಸ ಅದು ಮ್ಯಾಚ್ ವಿನ್ ಆಗಿದ್ ನೈಟ್ ನಾವು ನೋಡಿದ್ವಿ. ಎಷ್ಟು ಸಂಭ್ರಮ! ಬೆಳಗಿನ ಜಾವ 4 ಗಂಟೆವರೆಗೂ ರೋಡ್ ಮೇಲೆ ಇದಾರೆ ಜನಗಳು. ಅಷ್ಟು ಸಂಭ್ರಮನ ಆಚರಣೆ ಮಾಡಿರೋದನ್ನ ನಾನು ಮೊದಲನೇ ಬಾರಿ ನನ್ನ ಜೀವನದಲ್ಲಿ ನಾನು ನೋಡಿದ್ದು. ಅಂದ್ರೆ ನಿಮ್ಮ ಹತ್ರ ಪಾಸ್ ಇತ್ತು ಚಂದನ್ ಅವರೇ? ಹೌದು, ನನ್ನ ಹತ್ರ ಪಾಸ್ ಇತ್ತು, ಹೋಗ್ಲಿಕ್ಕೆ ಪಾಸ್ ಇತ್ತು. ಬಟ್ ಅದ್ರ ಹತ್ರನೂ ಸುಳಿಯಕ್ ಆಗ್ಲಿಲ್ಲ, ಗೇಟ್ ಹತ್ರನೂ ಹೋಗಕ್ ಆಗ್ಲಿಲ್ಲ. ಎಷ್ಟು ಗೇಟ್ ಅಲ್ಲಿ ಜನನ್ ಬಿಡ್ತಾ ಇದ್ರು ಒಳಗಡೆ? ಸರ್ ನನಗೆ ಕಾಣಿಸಿದ್ದೆ, ನನಗೆ ಯಾಕಂದ್ರೆ ನನಗೆ ಲಕ್ಷಾಂತರ ಜನ ಸುತ್ಕೊಂಡಿದ್ದಾರೆ. ಎಂಟೈರ್ ಸ್ಟೇಡಿಯಂ ಸುತ್ತನೂ ಜನ ಇದ್ದಾರೆ. ಇಲ್ಲ, ಯಾಕಂದ್ರೆ ಪಾಸ್ ತಗೊಳಕ್ಕೆ ಅಥವಾ ಟಿಕೆಟ್ ಕೊಡ್ತಿದ್ದಾರೆ ಅಂತ ಒಂದಷ್ಟು ಗೊಂದಲ ಇತ್ತು ಸರ್. ನಿಮ್ಗೆ ಹೆಂಗ್ ಸಿಕ್ತು ಅಂತ ಹೇಳಿ? ಇಲ್ಲ, ನನಗೆ ಮ್ಯಾನೇಜ್ಮೆಂಟ್ ನಮ್ಮ ಆರ್ಗನೈಸರ್ಸ್ ಕಡೆಯಿಂದ ನನಗೆ ಸಿಕ್ತು. ಬಿಕಾಸ್ ನಾನು ಒಂದು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, RCB ಅನ್ಬಾಕ್ಸ್ ಅಂತ ಓಪನಿಂಗ್ ಇವೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರಿಂದ ಸೊ ನನಗೆ ಅವ್ರ ಕಾಂಟ್ಯಾಕ್ಟ್ ಇತ್ತು. ನನಗೂ ಕೂಡ RCB ಒಂದು ಸಂಭ್ರಮಾಚರಣೆಯಲ್ಲಿ ನಾನು ಭಾಗಿಯಾಗಬೇಕು, ದಯವಿಟ್ಟು ನನಗೆ ಪಾಸ್ ಗಳು ಕೊಡಿ ಅಂತ ಕೇಳಿದಾಗ, ಬನ್ನಿ ನೀವು ಗೇಟ್ ನಂಬರ್ 3 ಹತ್ರ ಬನ್ನಿ, ನಾವು ನಿಮ್ನ ಒಳಗಡೆ ಕರ್ಕೊಳ್ತೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಮಾಹಿತಿ ಇತ್ತ? ಅಂದ್ರೆ ಅಲ್ಲಿ ಬರೋರ್ಗೆಲ್ರಿಗೂ ಟಿಕೆಟ್ ಕೊಡ್ತಾ ಇದ್ದಾರೆ, ಟಿಕೆಟ್ ವ್ಯವಸ್ಥೆ ಇದೆ ಅಂತ, ಅಥವಾ ಫ್ರೀ ಇದೆ ಅಂತ ಏನಾದ್ರು ನಿಮ್ಗೆ ಒಂದು ಸುಳಿವಿತ್ತ ಅಂತ ಹೇಳಿ ಆಗ ನೀವು? ಇಲ್ಲ, ನಾನು ಇದ್ರಲ್ಲಿ ನೋಡಿದ್ದಷ್ಟೇ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ದಾಗ ನಾನು ನೋಡಿದ್ದೆ, ಫ್ರೀ ಎಂಟ್ರಿ ಅಂತ ಪೋಸ್ಟ್ ಇತ್ತಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಜಸ್ಟ್ ಸರ್ ಬೇಸಿಕಲಿ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ 3 ಗಂಟೆಯಿಂದ ಆಕ್ಚುಲಿ ಸಂಭ್ರಮ ಸ್ಟಾರ್ಟ್ ಆಗಿದ್ದು. ನೀವು ಎಷ್ಟೊತ್ತಿಗೆ ಹೋಗಿದ್ದು ಸರ್? ಸಾರಿ,
ನೀವ್ ಎಷ್ಟೊತ್ತಿಗೆ ಹೋಗಿದ್ರಿ? ಈಗ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 3 ಗಂಟೆಗೆ ಸ್ಟಾರ್ಟ್ ಆಯ್ತು. ನಾನು ಅಲ್ಲಿಗೆ ರೀಚ್ ಆಗ್ಬೇಕಾದ್ರೆ ನಾನು ಜೆ.ಸಿ. ರೋಡ್ ಅಲ್ಲಿ ನನ್ನ ಕಾರ್ನ ಪಾರ್ಕ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕಾಲ್ನಡಿಗೆಯಲ್ಲಿ ಬಂದೆ. ಓಕೆ ಅಷ್ಟೊತ್ತಿಗೆ ಆಲ್ರೆಡಿ 4 ಗಂಟೆ ಆಗೋಯ್ತು. 1 ಅವರ್ ನಮ್ ವಾಕಿಂಗ್ ಅಲ್ಲೇ ಆಗೋಯ್ತು. ಓಕೆ. ಸೊ 4 ಗಂಟೆ ಅಷ್ಟೊಳಗೆ ಅಟ್ಲೀಸ್ಟ್ ಬೇಗ ಹೋಗೋ ವ್ಯವಸ್ಥೆ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ 3 ಅಲ್ಲ, ಗಂಟೆಗೆ ಬೇಗ ಹೋಗಕ್ ಆಗ್ಲೇ ಇಲ್ವಲ್ಲ, ಟ್ರಾಫಿಕ್ ಆಗೋಗಿತ್ತಲ್ಲ. ಆಲ್ರೆಡಿ ಸಿಟಿ ತುಂಬಾ ಟ್ರಾಫಿಕ್ ಆಗೋಗಿತ್ತು ಅಷ್ಟೊತ್ತಿಗೆ. ಓಕೆ ಸೊ ಗಾಡಿನ ನಾವು ನಿಲ್ಸಿ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು ನಮ್ಗೆ. ಓಕೆ. ಸೊ ನಾನ್ ನಡ್ಕೊಂಡೇ ಹೊರಟೆ. ಜೆ.ಸಿ. ರೋಡ್ ಇಂದ ಹಡ್ಸನ್ ಸರ್ಕಲ್ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ಹಂಗೆ ಸ್ಟ್ರೈಟ್ ಓಕೆ ವರ್ಗು ನಡ್ಕೊಂಡ್ ಬಂದೆ ನಾನು. ಓಕೆ. ಸೊ ಅದೇನು ತೊಂದರೆ ಆಗಿಲ್ಲ. ಅಲ್ಲಿವರೆಗೂ ತುಂಬಾ ಎಲ್ಲಾ ಚೆನ್ನಾಗೇ ಇತ್ತು. ಗೇಟ್ ನ ಕ್ಲೋಸ್ ಮಾಡಿದ್ದಾರೆ. ಸೊ ಜನಗಳಿಗೆ ಒಂದೇ ತಲೆಲಿ ನಾನು ಈ ಗೇಟ್ ಇದ್ರೊಳಗಡೆ ಹೋಗಿ ನಾನು ಸ್ಟೇಡಿಯಂ ಒಳಗಡೆ ಹೋಗ್ಬೇಕು, ಎಲ್ಲರಿಗೂ ತಲೆಯಲ್ಲಿ ಒಂದೇ ಇರೋದು. ಹೌದು. ಸೊ ಈ ನುಗ್ಲಲ್ಲಿ ಏನಾಗ್ತಿದೆ, ಸಾಕಷ್ಟು ಜನ ಮಧ್ಯದಲ್ಲಿ ಸಿಗಾಕೊಂಡವರು ಉಸಿರಾಟಕ್ಕೆ ತೊಂದರೆ ಆಗಿ ಉಸಿರು ಸಿಕ್ಕಿಲ್ಲ ಅವ್ರಿಗೆ. ಸಾಕಷ್ಟು ಜನಕ್ಕೆ ಉಸಿರು ಆಡಕ್ ಆಗ್ದಲೆ ಅನ್ಕಾನ್ಶಿಯಸ್ ಆಗಿ ಅಲ್ಲಲ್ಲೇ ಬಿದ್ದೋಗಿದ್ದಾರೆ. ಅಲ್ಲೇ ಬಿದ್ದಿದ್ರು ಜನಕ್ಕೆ ಏನು ಮಾಡಕ್ ಅಸಹಾಯಕತೆ ಆಗ್ಬಿಟ್ಟಿದೆ. ಅವ್ರನ್ನೇ ತುಳ್ಕೊಂಡ್ ಮುಂದಕ್ಕೆ ಹೋಗ್ತಾ ಇದಾರೆ. ಬಿದ್ದವ್ರನ್ನ ಎತ್ತಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಎತ್ತಕ್ ಬಗ್ಗಿದ್ರೆ ಅವನು ಬಿದ್ದೋಗ್ಬಿಡ್ತಾನೆ, ಅವನು ತುಳಿತಾರೆ. ಸೊ ಇದು ಒಂಥರ ಚೈನ್ ರಿಯಾಕ್ಷನ್ ತರ ಆಗಕ್ ಸ್ಟಾರ್ಟ್ ಆಯ್ತು ಅಲ್ಲಿ. ಇದನ್ನ ನಾನು ನೋಡಿ ನನಗೆ ಭಯ ಆಯ್ತು. ನಾನೇನಾದ್ರೂ ಆ ಗುಂಪಲ್ಲಿ ನಾನ್ ಮಧ್ಯದಲ್ಲಿ ಹೋಯ್ತು ಅಂತಂದ್ರೆ ಗ್ಯಾರಂಟಿ ನನ್ಗೆ ಬದುಕದ್ ಡೌಟ್ ಅಂತ ನನ್ಗೆ ಅನ್ನಿಸ್ತು. ನಾನು ಆ ಕಾಮನ್ ಸೆನ್ಸ್ ನ ಯೂಸ್ ಮಾಡಿ ನಾನ್ ಬ್ಯಾಕ್ ಆಫ್ ಆದೆ. ನಾನು ಹಿಂದೆ ಯಾರ್ಯಾರು ಹೋಗಿದ್ರಿ ಸರ್? ನೀವು ಒಬ್ಬರೇ ಹೋಗಿರ್ಲಿಲ್ಲ? ನಾನು ಮತ್ತೆ ನನ್ನ ಫ್ರೆಂಡ್ ನಿಖಿಲ್ ಅಂತ ಇಬ್ರು ಹೋಗಿದ್ವಿ. ಓಕೆ ಓಕೆ. ಸೊ ನಾವ್ ಹಿಂದೆ ಬಂದ್ವಿ. ಸೊ ಅದಾದ ನಂತರ ಪೊಲೀಸ್ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ರು ಜನಗಳನ್ನೆಲ್ಲ ಸೈಡಿಗೆ ಕಳ್ಸಿ ಆರಾಮಾಗಿ ಶಾಂತ ರೀತಿಯಿಂದ ವರ್ತಿಸಿ ಅಂತ ಪಾಪ ತುಂಬಾ ಅವರು ಹೇಳ್ತಾ ಇದ್ರು. ಯಾರು ಮಾತ್ ಕೇಳಕ್ ರೆಡಿ ಇರ್ಲಿಲ್ಲ. ಅಂಡ್ ಮೋರ್ ಓವರ್ ಎಲ್ಲಾರು ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ರು. ಕಾಂಪೌಂಡ್ ಹಾರ್ತಾ ಇದ್ರು, ಗೇಟ್ ನ ಮುರ್ದಾಕೋ ತರ ಮಾಡ್ತಾ ಇದ್ರು. ಇದನ್ನ ನಾನು ಇದನ್ನ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೋಡ್ಲಿಕ್ಕೆ ತನಿಖೆ ಆಗ್ಬೇಕು. ಸರ್ಕಾರದಿಂದ ಆದೇಶ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಆಲ್ರೆಡಿ ಆದೇಶನ ಹೊರಡಿಸಿದ್ದಾರೆ. ಅದು ನೋಡೋಣ, ಅದು ಯಾರ್ದು ಮಿಸ್ಟೇಕ್ ಅಂತ ನೋಡೋಣ. ಬಟ್ ಒಂದಂತೂ ಅಲ್ಲಿ ಕಾಣಿಸ್ತಿದ್ದು, ಅಲ್ಲಿ ಪ್ಲಾನಿಂಗ್ ಇರ್ಲಿಲ್ಲ. ಕರೆಕ್ಟ್ ಆಗಿರೋ ಪ್ಲಾನಿಂಗ್ ಅಂತೂ ಇರ್ಲಿಲ್ಲ. ಅಲ್ಲಿ ಸ್ಲಾಬ್ ಏನೋ ಬೀಳ್ತಂತೆ, ಸೊ ಅದ್ರ ಮುಖಾಂತರ ಪ್ಯಾನಿಕ್ ಆಗಿ ಹಿಂಗಾಯ್ತು ಅಂತ ಹೇಳ್ತಾರೆ. ಎಲ್ಲಿ ಸರ್? ಅಲ್ಲೊಂದು ಚರಂಡಿ ವ್ಯವಸ್ಥೆ ಇದೆ, ಅಲ್ಲೇ ಪಕ್ಕದಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಅಲ್ಲೊಂದು ಸ್ಲಾಬ್ ಕೆಳಗಡೆ ಬೀಳುತ್ತೆ ಅಂತ. ಹೌದು, ಅದು ಒಂದ್ ಕಡೆ ಸರ್. ಅದು ಒಂದ್ ಕಡೆ ಮಾತ್ರ. ಆತರ ಸ್ಟೇಡಿಯಂ ಸುತ್ತಲೂ ನಡೆದಿದೆ. ಅಂದ್ರೆ ಗೇಟ್ ಗಳು ಎಲ್ಲೆಲ್ಲಿ ಇದೆ, ಎಲ್ಲಿ ಸ್ಟೇಡಿಯಂ ಒಳಗಡೆ ಎಂಟರ್ ಆಗಕ್ಕೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲಾ ಕಡೆ ನುಗ್ಲಾಗಿದೆ ಸರ್. ಎಲ್ಲಾ ಕಡೆ ಗೇಟ್ ನಂಬರ್ 10 ಹತ್ರ ಫಸ್ಟ್ ನಾನು ಎಂಟರ್ ಆದ ತಕ್ಷಣ ಇಬ್ರು ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ ಅಂತ ಫಸ್ಟ್ ಇನ್ಫಾರ್ಮೇಶನ್ ಬಂತು. ನಾನು ಎಂಟರ್ ಆದಾಗ್ಲೇ ನನ್ನ ಎದುರುಗಡೆ ಒಂದು ಡೆಡ್ ಬಾಡಿನ ತಗೊಂಡೋದ್ರು. ಅದು ಯಾರು ತಗೊಂಡೋಗಿದ್ದು ಅಂದ್ರೆ ಫ್ಯಾನ್ಸೇ ತಗೊಂಡೋಗಿದ್ದು. ಅಂದ್ರೆ ನೋಡಕ್ ಬಂದವ್ರೆ ಪಾಪ. ಅವರು ತುಂಬಾ ಧೈರ್ಯವಂತರು. ಅವರು ಪಾಪ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಅಂತ ತುಂಬಾ ಜನ ಇದಾರೆ. ಕಾಲ್ ಮುರ್ಕೊಂಡವ್ರು ತುಂಬಾ ಜನ ಇದಾರೆ. ಮತ್ತೆ ಬೇರೆ ರಾಜ್ಯದಿಂದ ಬಂದವರು ತುಂಬಾ ಜನ ಇದಾರೆ. ನೀರ್ಗೆ ದಾಹ ಆಗ್ತಿದೆ, ಒಂದ್ ತೊಟ್ಟು ನೀರ್ ಕೊಡಿ ಅಂತ ಕೇಳ್ತಿದಾರೆ. ಪಾಪ ಎಲ್ಲಿಂದ ನೀರ್ ತರಬೇಕು, ಅಲ್ಲ ಅಲ್ಲೇ ಓಡಾಡಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನಸಂದಣಿ ಅಂದ್ರೆ ನಾನು ಆತರ ನಾನು ನೋಡೇ ಇಲ್ಲ ನನ್ನ ಲೈಫ್ ಅಲ್ಲಿ. ಅದಾದ್ಮೇಲೆ ನೀವು ವಾಪಸ್ ಹೋಗ್ಬಿಟ್ರ ಸರ್? ಹೇಗೆ ಒಳಗಡೆಯಿಂದ ಹೇಳಿದ್ರು, ನೀವು ಒಳಗಡೆ ಬರೋದು ತುಂಬಾ ಕಷ್ಟ ಇದೆ, ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ನ ನೋಡೋದಾದ್ರೆ ನೀವು ವಾಪಸ್ ಹೋಗೋದು ಒಳ್ಳೇದು, ದಯವಿಟ್ಟು ಒಳಗಡೆ ಬರ್ಬೇಡಿ ಅಂತಂದ್ರು. ಸೊ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಸೊ ಐ ಥಾಟ್ ಓಕೆ, ಅವರೇ ಹೇಳ್ತಾ ಇದಾರೆ ಅಂತಂದ್ಮೇಲೆ ನಾನು ಒಳಗಡೆ ಹೋಗೋದು ಸರಿಯಲ್ಲ ಅಂತ ಅನ್ಬಿಟ್ಟು ನಾನು ಒಳಗಡೆ ಹೋಗ್ಲಿಲ್ಲ ಸರ್. ವಿಧಾನಸೌಧದಲ್ಲೂ ಕಾರ್ಯಕ್ರಮ ನಡೀತಾ ಇತ್ತು, ಆ ಕಡೆ ನೀವು ಹೋಗಿದ್ರಾ? ಇಲ್ಲ, ನಾನು ಆ ಕಡೆ ಹೋಗಿ ನಾನು ಡೈರೆಕ್ಟ್ ಸ್ಟೇಡಿಯಂ. ನನಗೆ ಅವ್ರು ಹೇಳಿದ್ರು 6 ಗಂಟೆಗೆ ಪ್ಲೇಯರ್ಸ್ ಎಲ್ಲ ಸ್ಟೇಡಿಯಂ ಒಳಗಡೆ ಬರ್ತಾರೆ, ನೀವು ಒಂದು 3 ಗಂಟೆಗೆ ಬನ್ನಿ ಅಂತಂದ್ರು. ಬಟ್ ನಾನು ಹೋಗೋ ಅಷ್ಟೊಳಗೆ 4 ಗಂಟೆ ಆಗೋಗಿತ್ತು. ಅಷ್ಟೊಳಗೆ ಆಲ್ರೆಡಿ ಜನಸಂದಣಿ ಆಗೋಗಿತ್ತು. ಜನಗಳೆಲ್ಲ ಗೇಟ್ ಓಪನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಗೇಟ್ ಓಪನ್ ಮಾಡಿದ ತಕ್ಷಣ ರಶ್. ಯಾಕಂದ್ರೆ ಜಸ್ಟ್ ಯೋಚನೆ ಮಾಡಿ, ಒಂದು ಚಿಕ್ಕ ಗೇಟ್ ಇರುತ್ತೆ, ಆ ಗೇಟ್ ಒಳಗಡೆ ಹೋಗಕ್ಕೆ 16,000 ಜನ ನಿಂತಿದ್ದಾರೆ. ಎಲ್ಲಾರು ಒಟ್ಟಿಗೆ ಒಳಗಡೆ ಹೋಗ್ಬೇಕು ಅಂತಂದಾಗ ಅಫ್ಕೋರ್ಸ್ ಅಲ್ಲಿ ಒಂದು ನುಗ್ಲಾಗುತ್ತೆ, ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಆಗುತ್ತೆ, ಉಸಿರಾಡಕ್ಕೂ ತೊಂದರೆ ಆಗುತ್ತೆ. ಈ ಪರಿಸ್ಥಿತಿ ಆಗಿದ್ರಿಂದನೇ ಇದು ಇಷ್ಟೆಲ್ಲ ಈ ಸಾವು ನೋವು ಸಂಭವಿಸಿರೋದು.
ನಾನು ಅವಾಗ್ಲೇ ಮುಂಚೆ ಒಂದ್ ಕಡೆ ಹೇಳ್ತಾ ಇದ್ದೆ, ಹ್ಮ್ ಜಸ್ಟ್ ಲೈಕ್ ಇವಾಗ ದೇವಸ್ಥಾನಕ್ಕೆ, ಇವಾಗ ನಾವು ತಿರುಪತಿನೋ ಇಲ್ಲ ಅಂದ್ರೆ ಧರ್ಮಸ್ಥಳನೋ ದೇವಸ್ಥಾನಕ್ಕೆ ಹೋದಾಗ ಹ್ಮ್ ಆ ಕ್ಯೂ ಸಿಸ್ಟಮ್ ಮಾಡಿರ್ತಾರಲ್ಲ, ಆತರ ಕ್ಯೂ ಸಿಸ್ಟಮ್ ಮಾಡಿದಿದ್ರೆ ಹೌದು. ಜನ ಆರಾಮಾಗಿ ಕ್ಯೂ ಅಲ್ಲಿ ಬಂದಿರೋರು. ಅಲ್ಲಿ ಬಂದಿದ್ದ ಫ್ಯಾನ್ಸ್ಗಳು ಅದನ್ನೇ ಹೇಳ್ತಿದ್ರು, ಅಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಆತರಕ್ಕೆ ಮಾಡಿಬಿಟ್ಟೆ ಹಿಂಗಾಗಿದ್ದು ಅಂತ ಎಡವಟ್ಟು. ಹೌದು ಹೌದು, ಖಂಡಿತವಾಗ್ಲು ಹೌದು. ಇದು ನಾನು ಅಬ್ಸರ್ವ್ ಮಾಡಿದಂತ ಒಂದು ವಿಚಾರ. ಕ್ಯೂ ಸಿಸ್ಟಮ್ ಮಾಡಿದಿದ್ರೆ ಖಂಡಿತವಾಗ್ಲೂನು ಈ ತರ ಯಾವ ಈ ಅವಘಡ ಸಂಭವಿಸ್ತಾ ಇರ್ಲಿಲ್ಲ ಅಂತ ನನ್ನ ಒಂದು ಮಾತು. ಆಮೇಲೆ ಒಂದಷ್ಟು ಕಡೆ, ಆಮೇಲೆ ಈಗ ಸರ್ಕಾರದ ಬಗ್ಗೆ ಅದೇ ನೀವು ಹೇಳಿದ್ರಿ, ಅದು ಅವ್ರವ್ರು ಏನೇನು ಮಾಡಬೇಕೋ ಮಾಡಿದ್ದಾರೆ ಅಂತ. ಬಟ್ ಇನ್ನೊಂದೇನು ಅಂತಂದ್ರೆ, ಒಂದಷ್ಟು ಜನ ಫ್ಯಾನ್ಸ್ಗಳು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಗೇಟ್ಗಳನ್ನ ತಳ್ಳೋದು ಅಥವಾ ಇನ್ನೊಂದೇನೋ ಮಾಡೋದೆಲ್ಲ ಮಾಡ್ತಾ ಇದ್ರು ಅಂತ ನೀವು ಅದನ್ನ ಜವಾಬ್ದಾರಿ ಅನ್ನೋದು ಮನುಷ್ಯ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು ಸರ್. ಆಕ್ಚುಲಿ ಹ್ಮ್ ನಾವು ಎಲ್ಲಾ ಪ್ರತಿ ಒಂದ್ ವಿಚಾರಕ್ಕೂ ಸರ್ಕಾರ ತಪ್ಪು ಮಾಡಿದೆ, ಇನ್ನೊಂದು ತಪ್ಪು ಮಾಡಿದೆ ಅನ್ನೋದಕ್ಕಿಂತ ನಾವೇನ್ ಮಾಡ್ತಿದೀವಿ ಅನ್ನೋದು ನಮ್ಮ ಕಾನ್ಶಿಯಸ್ ಅಲ್ಲೂ ಇರ್ಬೇಕು ಆಕ್ಚುಲಿ. ಅದನ್ನ ಯಾಕಂದ್ರೆ ಅಲ್ಲಿ ಎದುರುಗಡೆ ಕಾಣ್ತಾ ಇದೆ, ಆ ಬೀಡ್ ಒಳಗಡೆ ಆ ಜನಗಳ ಸಂದಣಿ ಮಧ್ಯದಲ್ಲಿ ನಾನು ಸಿಗಾಕೊಂಡ್ರೆ ನನ್ಗೆ ಉಸಿರಾಡಕ್ ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಇಟ್ಸ್ ಅ ಬೇಸಿಕ್ ಕಾಮನ್ ಸೆನ್ಸ್. ನನಗೆ ಅನ್ಸ್ತು, ನಾನು ಹೊರಗಡೆ ಬಂದೆ. ಬಟ್ ಅಲ್ಲಿದ್ದಂತ ಅಭಿಮಾನಿಗಳಿಗೆ ಒಂದೇ ಒಂದ್ ಅವ್ರ ತಲೆಯಲ್ಲಿ ಇದ್ದಿದ್ದು, ನಾನು ಸ್ಟೇಡಿಯಂ ಒಳಗಡೆ ಹೋಗ್ಬೇಕು, ನಾನು ಈ ಒಂದ್ ಸಂಭ್ರಮನ ನಾನು ನೋಡ್ಬೇಕು ಅನ್ನೋದೊಂದಿತ್ತು. ಸೊ ಇದನ್ನ ನಿಜವಾಗ್ಲೂ ಗೊತ್ತಿಲ್ಲ ಸೈಕಾಲಜಿಕಲಿ ವಾಟ್ಸ್ ಹ್ಯಾಪ್ನಿಂಗ್ ಸರ್. ಇಲ್ಲಿ ಮಾನಸಿಕವಾಗಿ ಜನ ಮನಸ್ಥಿತಿ ಏನ್ ಆಗ್ತಾ ಇದೆ, ಇದರಿಂದ ಯಾರು ನೋವು ಪಡ್ತಿರೋದು ಫೈನಲಿ ನಾವೇ ಕಾಮನ್ ಪೀಪಲ್ ಇದರಿಂದ ನೋವು ಪಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಮಾನಸಿಕವಾಗಿಯೂ ತುಂಬಾ ಪರಿಣಾಮ ಬಿದ್ದಿದೆ. ಅದ್ರ ರೂಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ರೂಟ್ ಕಾಸ್ ಏನು ಅನ್ನೋ ಸ್ವಲ್ಪ ಕಂಡುಹಿಡಿಬೇಕಾಗಿದೆ ಸರ್. ಆಮೇಲೆ ಅಲ್ಲಿ ಬಂದಿದ್ದ ಫ್ಯಾನ್ಸ್ಗಳಲ್ಲಿ ಒಂದಷ್ಟು ಜನ ಪೊಲೀಸರು ಏನೂ ಮಾಡ್ತಿರ್ಲಿಲ್ಲ, ಹಂಗೆ ಕೂತಿದ್ರು, ಈಗ ಇಲ್ಲೇನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರು, ಹತ್ರಕ್ಕೂ ಬರ್ಲಿಲ್ಲ ಅಂತ ಒಂದಷ್ಟು ಜನ ಹೇಳಿದ್ರು. ನೀವ್ ಹೇಳಿದ್ರಿ ಸಪೋರ್ಟಿವ್ ಆಗಿ ಎಲ್ಲ ಚೆನ್ನಾಗಿ ನಿಭಾಯಿಸ್ತಿದ್ರು ಅಂತ ಹೇಳಿ. ಸೊ ಹಾಗಾಗಿ ಸರ್ ಏನ್ ಗೊತ್ತಾ, ಅವ್ರಿಗೆ ಒಂದು ಇವಾಗ ಅಲ್ಲಿ ಯಾರಿಗೋ ಅನ್ಕಾನ್ಶಿಯಸ್ ಆಗಿದ್ದಾರೆ ಅಂತ, ಅವ್ರು ಬಿದ್ದಿದ್ದಾರೆ ಅಂತ ಅವ್ರನ್ನ ನೋಡ್ಕೊಳಕ್ ಹೋಯ್ತು ಅಂತಂದ್ರೆ, ಇಲ್ಲಿ ಇನ್ನೊಬ್ರು ಯಾರು ಅನ್ಕಾನ್ಶಿಯಸ್ ಆಗಿ ಬೀಳ್ತಾರೆ. ಮತ್ತೆ ಇಲ್ಲಿ ಅವ್ರ ಅನ್ಕಾನ್ಶಿಯಸ್ ಆಗಿರೋರ್ನ ಅವರು ಹಾಸ್ಪಿಟಲ್ ಸೇರಿಸ್ಬೇಕಾ, ಇಲ್ಲ ಇನ್ ಮಿಕ್ಕಿದವ್ರು ಅನ್ಕಾನ್ಶಿಯಸ್ ಆಗದೆ ಇರಂಗೆ ನೋಡ್ಕೋಬೇಕಾ, ಈ ಕನ್ಫ್ಯೂಷನ್ ಅಲ್ಲೂ ಪೊಲೀಸ್ ಅವರು ಇದ್ರು. ಹೌದು, ಎಲ್ಲಾ ಕಡೆನೂ ಏನೋ ಸಪೋರ್ಟಿವ್ ಆಗಿರ್ಲಿಲ್ಲ. ಒಂದ್ ಕಡೆ ನಾನು ನೋಡಿದೀನಿ, ಒಬ್ರು ಪ್ರಜ್ಞಾಹೀನ ಸ್ಥಿತಿಲಿ ಇದ್ದವ್ರನ್ನ ಎತ್ಕೊಂಡು ಹೋಗ್ತಿದ್ರು ಪೊಲೀಸರು. ತುಂಬಾ ಕಷ್ಟಪಟ್ಟಿದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ನಾನು. ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೆ ಏನಂದ್ರೆ ಲ್ಯಾಕ್ ಆಫ್ ಪ್ಲಾನಿಂಗ್ ಸರ್. ಇಟ್ಸ್ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಪ್ಲಾನಿಂಗ್. ಅದು ಯಾರು ಮಾಡ್ಬೇಕಿತ್ತು ನನಗೆ ಗೊತ್ತಿಲ್ಲ. ನಮ್ ಸರ್ಕಾರದಿಂದ ಆದೇಶ ಕೂಡ ಹೊರಡಿಸಿದ್ದಾರೆ ಸಿಎಂ ಸರ್. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್ ಯಾರು ಮಿಸ್ಟೇಕ್ ಅಂತ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೂ ಮುಂಚೆ ರೋಡ್ ಶೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳಿದ್ರ? ಈಗ ನೀವು ಪಾಸ್ ಇಸ್ಕೊಳ್ಳೋ ಟೈಮಲ್ಲಿ ರೋಡ್ ಶೋ ಇತ್ತು, ಆಮೇಲೆ ಕ್ಯಾನ್ಸಲ್ ಆಗಿದ್ದು, ಮಧ್ಯಾಹ್ನದ ಮೇಲೆ ಕ್ಯಾನ್ಸಲ್ ಆಗಿದ್ದು. ಹೌದು, ರೋಡ್ ಶೋ ಇತ್ತು ಅಂತ ನನಗೆ ಗೊತ್ತಿತ್ತು. ಬಟ್ ನಾನು ರೋಡ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ನನಗೆ ಗೊತ್ತಿತ್ತು, ನಾನು ರೋಡ್ ಶೋದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಸರ್. ಬಿಕಾಸ್ ಇಟ್ಸ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ನನ್ಗೇನಂದ್ರೆ ನಾನು ಸ್ಟೇಡಿಯಂ ಒಳಗಡೆ ಹೋಗ್ತೀನಿ, ನನಗೆ ಅಲ್ಲೊಂದು ಪಾಸ್ ಕೊಟ್ಟಿದ್ದಾರೆ, ನನ್ಗಾದಂತ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ನಿಂತ್ಕೊಂಡು ನಾನು ನೋಡ್ತೀನಿ. ನೀವು ಪಾಸ್ ಇಸ್ಕೊಂಡಾಗ ಅದು ಪ್ಲಾನ್ ಇತ್ತ ಇನ್ನ, ಅಂದ್ರೆ ರೋಡ್ ಶೋ ಮಾಡೋದಿದೆ ಅಂತ ಹೇಳಿ ಇತ್ತ? ಇಲ್ಲ, ಅದು ನನ್ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ನಾನು ಪಾಸ್ ಬೇಕು ಅಂತ ಫೋನ್ ಮಾಡಿದೆ, ಅವ್ರು ಪಾಸ್ ಇದೆ, ಗೇಟ್ ನಂಬರ್ 3 ಹತ್ರ ಬನ್ನಿ ಅಂತ ಹೇಳಿದ್ರು. ಗೇಟ್ ನಂಬರ್ 3 ಹತ್ರ ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ. ಆಮೇಲೆ ಗೇಟ್ ನಂಬರ್ 10 ಹತ್ರ ಹೋದೆ. 10 ಹತ್ರ ಹೋದ್ರೆ ಆಲ್ರೆಡಿ ಡೆತ್ತೇ ಆಗೋಗ್ಬಿಟ್ಟಿತ್ತು ಅಲ್ಲಿಂದ. ಸೊ ಐ ಫೆಲ್ಟ್ ನಾನ್ ಸೇಫ್ ಆಗಿದ್ರೆ ನೆಕ್ಸ್ಟ್ RCB ಮ್ಯಾಚ್ ನೋಡಕ್ ನಾನು ಇದು ಬದುಕಿದ್ರೆ ನೆಕ್ಸ್ಟ್ RCB ಮ್ಯಾಚ್ ನೋಡ್ಬೋದು ಅಂತ ಅಂದ್ಬಿಟ್ಟು ದೆನ್ ಸ್ವಲ್ಪ ಕಾಮ್ ಡೌನ್ ಆದೆ ನಾನು ಕೂಡ. ನಿಜ. ಆಮೇಲೆ ಇನ್ನೊಂದೇನಂದ್ರೆ, ಈ 18 ವರ್ಷಗಳ ಕನಸು ಫ್ಯಾನ್ಸ್ಗಳು ಕಾದು ಕೂತಿದ್ರು. ಎಸ್ಟರ್ಡೇ ಅಂದ್ರೆ ಮ್ಯಾಚ್ ವಿನ್ ಆಗಿದ್ದ ನೈಟೇನೆ ಇಡೀ ಬೆಂಗಳೂರು ಸಂಭ್ರಮಿಸಿತ್ತು, ದೀಪಾವಳಿ ಹಬ್ಬದ ರೀತಿಯಾಗಿ ಆಚರಣೆ ಮಾಡಿತ್ತು. ಸೊ ಹೌದೌದು, ಅಟ್ಲೀಸ್ಟ್ ಜನ ಜಾಸ್ತಿ ಸೇರ್ತಾರೆ ಅನ್ನೋ ನಿರೀಕ್ಷೆ ಇದ್ದ ಮೇಲೆ ಅದಕ್ಕೊಂದು ಮೀಟಿಂಗ್ ಮಾಡಿ ಒಂದು ಪೊಲೀಸ್ ವ್ಯವಸ್ಥೆ, ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ವಾ ಸರ್? ಅದೇ ಸರ್, ಇಟ್ಸ್ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಪ್ಲಾನಿಂಗ್ ಸರ್. ಇಟ್ಸ್ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಪ್ಲಾನಿಂಗ್. ಪ್ಲಾನಿಂಗ್ ಪಕ್ಕಾ ಪ್ಲಾನ್ ಮಾಡಿದ್ರೆ, ಯಾಕಂದ್ರೆ ಮಿಸ್ಜಡ್ಜ್ ಮಾಡಿರ್ಬೋದು ಯಾರೋ ಒಬ್ರು. ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. RCB ಫ್ಯಾನ್ಸ್ ಎಷ್ಟ್ ಜನ ಇದಾರೆ, ಎಷ್ಟ್ ಜನ ಸೇರ್ತಾರೆ ಅನ್ನೋ ಒಂದು ಮಿಸ್ ಕ್ಯಾಲ್ಕುಲೇಷನ್ ಮಾಡಿ ಈ ತರ ಆಗಿದೆ. ಬಟ್ ಅವ್ರ ಏನೇ ಕ್ಯಾಲ್ಕುಲೇಷನ್ ಮಾಡ್ಲಿ, ಏನೇ ಬಿಡ್ಲಿ, ಒಂದ್ ಬೇಸಿಕ್ ಆಗಿ ಒಂದು ಪ್ಲಾನ್. ಇವಾಗ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿನೇ ಯಾರೋ ಬಂದಾಗ ಅವ್ರನ್ನ ಭೇಟಿ ಮಾಡ್ಬೇಕು ಅಂತಂದಾಗ ಒಂದಷ್ಟು ಪ್ಲಾನಿಂಗ್ ಮಾಡಿರ್ತಾರೆ. ಅಲ್ಲಿ ಎಲ್ಲಿ ಹೋಗ್ಬೇಕು, ಜನ ಎಲ್ಲಿ ಬರ್ಬೇಕು, ಎಲ್ಲಿ ಕೂತ್ಕೋಬೇಕು, ಎಲ್ಲಿ ನಿಂತ್ಕೋಬೇಕು, ಓವರ್ ಕ್ರೌಡ್ ಆದ್ರೆ ಆ ಕ್ರೌಡ್ ನ ಎಲ್ಲಿ ಕಳಿಸ್ಬೇಕು ನಾವು, ಇದೊಂದು ಬೇಸಿಕ್ ಪ್ಲಾನ್, ಕ್ರೌಡ್ ಮ್ಯಾನೇಜ್ಮೆಂಟ್. ಸೊ ಇದೊಂದು ಒಂದು ದಿನ ಟೈಮ್ ಕೊಟ್ಟಿದ್ರು. ನಿನ್ನೆ ಇಡೀ ದಿನ ಬರೀ ಹೇಗೆ ಪ್ಲಾನ್ ಮಾಡ್ಬೇಕು, ಹೇಗೆ ಇದನ್ನ ಮಾಡ್ಬೇಕು ಅಂತ ನಿನ್ನೆ ಒಂದ್ ದಿವಸ ಕರೆಕ್ಟ್ ಪ್ಲಾನ್ ಮಾಡಿ ಇವತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ರಾಬಬ್ಲಿ ಈ ತರ ಅಷ್ಟೊಂದು ದುರಂತ ನಡೀತಾ ಇರ್ಲಿಲ್ಲ.
ಇನ್ನೊಂದು ಕಡೆ ಚಂದನ್ ಅವರೇ, ಆಸ್ ಎ ಫ್ಯಾನ್ ನೋಡೋದಾದ್ರೆ ಈ ಒಂದು ಇನ್ಸಿಡೆಂಟ್ನ, ಈ ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಎಷ್ಟು ಸರಿ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೊಂದಷ್ಟು ಜನ ಸೇರ್ಕೊಂಡ್ರು, ಅಲ್ಲಿಂದ ಆಮೇಲೆ ಚಿನ್ನಸ್ವಾಮಿಗೆ ಫ್ರೀ ಎಂಟ್ರಿ ಅಂತ ಹೇಳಿ ಆಮೇಲೆ ತುಂಬಾ ಜನಕ್ಕೆ ಗೊತ್ತಾಯ್ತು. ಏಕ್ದಮ್ ಏನಾಗೋಯ್ತು ಅಂತಂದ್ರೆ ವಿಧಾನಸೌಧದಿಂದ ಸ್ಟೇಡಿಯಂನ ಹತ್ರ ಬರೋರ ಸಂಖ್ಯೆ ಜಾಸ್ತಿ ಆಯಿತು, ಮತ್ತೆ ನುಗ್ಗದಕ್ಕೆ ಜಾಸ್ತಿ ಆಯಿತು. ಸೊ ಹಾಗಾಗಿ ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಬೇಕಿತ್ತಾ ಅಂತ ಹೇಳಿ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಇದನ್ನ ಫ್ಯಾನ್ ರೀತಿಯಾಗಿ ನೀವು ನೋಡ್ಕೊಂಡು ಹೇಳೋದಾದ್ರೆ? ಸರ್ ಇಲ್ಲ, ಅಂದ್ರೆ ಇದು ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವೆಷ್ಟು ಸಂಭ್ರಮ ಪಟ್ವಿ RCB ವಿನ್ ಆಗಿದ್ದು, ಇಷ್ಟು ವರ್ಷಗಳು ಕಾದಿದ್ದು, ಆ ಒಂದು ದಿನ ಬಂತು ಅಂತ ನಾವ್ ಎಷ್ಟು ಖುಷಿ ಆಗಿದ್ವಿ, ನಮ್ಮ ರಾಜ್ಯ ಸರ್ಕಾರನು ಅಷ್ಟೇ ಖುಷಿ ಪಟ್ಟಿದೆ. ಸೊ ಅದಕ್ಕಾಗಿನೇ ಆ ಒಂದು ವ್ಯವಸ್ಥೆ ಮಾಡಿದಾರೆ ಅಲ್ಲಿ. ಅಂದ್ರೆ ಒಂದು ಫೆಲಿಸಿಟೇಟ್ ಮಾಡೋದು, ಇವಾಗ ನಮ್ಮ ಕಲ್ಚರಲ್ಲೇ ಇದೆ, ನಮ್ಮ ಸಂಸ್ಕೃತಿಲಿ ಯಾರೋ ಒಬ್ರು ಅಚೀವ್ ಮಾಡಿದಾಗ ಅವ್ರಿಗೆ ಕೂರ್ಸಿ ಶಾಲ್ ಓದಿಸಿ ಪೇಟ ಹಾಕೋದು ನಮ್ಮ ಕಲ್ಚರಲ್ ಬಂದಿರುವಂತದ್ದು. ಸೊ ಅವ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅಲ್ಲಿ ಏನು ಪ್ರಾಬ್ಲಮ್ ಆಗ್ದಾರಂಗ್ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಕ್ರೌಡ್ ಸ್ವಲ್ಪ ಓವರ್ ಎಕ್ಸೈಟ್ ಆದ್ರು. ಅದು ನಾವು ತಪ್ಪು ಅಂತ ಹೇಳಲ್ಲ, ನಾನು ಕ್ರೌಡ್ ತಪ್ಪು ಅಂತ ಹೇಳಲ್ಲ. ಆ ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ನನ್ನಲ್ಲೂ ಇತ್ತು, ನನ್ನಲ್ಲಿ ಇದ್ದಿದ್ದಕ್ಕೆ ನಾನು ಕೂಡ ಅಲ್ಲಿಗೆ ಹೋಗಕ್ ಸಾಧ್ಯ ಆಯ್ತು. ಸೊ ಅದೇ ರೀತಿ ನಂತರ ಇನ್ನೂ ಹುಚ್ಚ ಅಭಿಮಾನಿಗಳಿದ್ದಾರೆ. ಅದು ಪರಮಾವಧಿ ನೋಡ್ಬಿಟ್ಟೆ ನಾನು, ಅಭಿಮಾನದ ಪರಮಾವಧಿ ನೋಡ್ಬಿಟ್ಟೆ ನಾನು. ಈ ತರನು ಇರ್ತಾರ, ಈ ತರನು ಫ್ಯಾನ್ಸ್ ಗಳು, ಈ ತರನು ಫಾಲೋವಿಂಗ್ ಇದೆಯಾ ಅನ್ನೋದನ್ನ ನಾನು ಕಣ್ಣಾರೆ ನೆನ್ನೆ ವಿಟ್ನೆಸ್ ಮಾಡಿದ್ದೀನಿ. ಓಕೆ, ಅಲ್ಲಿಂದ ನೀವು ವಾಪಸ್ ಹೊರಟ್ಬಿಟ್ರಿ. ಅದಾದ್ಮೇಲೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಿಧಾನಸೌಧದಿಂದ ವಾಪಸ್ ಹೋಟೆಲ್ ಹತ್ರ ಹೋಗಿದ್ರು RCB ಆಟಗಾರರು. ಆದರೆ ಮತ್ತೆ ಒಂದು 15 ನಿಮಿಷ ಮಾಡಿ ಮುಗಿಸ್ಬಿಡೋಣ ಪ್ರೋಗ್ರಾಮ್ ಅಂತೇಳಿ DK ಶಿವಕುಮಾರ್ ಅವರು ಕೂಡ ಬಂದಿದ್ರು. ಅದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ? ಇಲ್ಲ, ನನ್ಗೆ ಗೊತ್ತಾಗಿಲ್ಲ ಸರ್. ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ ಅಂತ ಒಂದ್ಸಲ ಅನೌನ್ಸ್ ಮಾಡಿದ್ರು. ಓಕೆ, ಅದಾದ್ಮೇಲೆ ಹೋಟೆಲ್ ಹತ್ರ ಹೋಗ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಮುಗಿಸ್ಕೊಂಡು ಅಂತಿತ್ತು. ಆಮೇಲೆ ಏನಾಯ್ತು, ಲಾಸ್ಟ್ಗೆ ಒಂದು 15 ನಿಮಿಷ ಪ್ರೋಗ್ರಾಮ್ ಮಾಡ್ಬಿಡೋಣ, ಬಂದ್ಬಿಟ್ಟಿದ್ದಾರೆ ಜನ ಅಂತ ಹೇಳಿ ಮತ್ತೆ ಸ್ಟೇಡಿಯಂನ ಹತ್ರ ಈ ಆಟಗಾರರು ಹೋಗ್ತಾರೆ. ತದನಂತರ DK ಶಿವಕುಮಾರ್ ಅವರು ಕೂಡ ಹೋಗ್ತಾರೆ. ಸೊ ಇಲ್ಲಿ ವಿಚಾರ ಏನಂತಂದ್ರೆ, ಹೊರಗಡೆ ಇದ್ದಂಥ ಈ ಅನಾಹುತದ ಸಂದರ್ಭದಲ್ಲಿ 11 ಜನ ಮೃತಪಟ್ಟಿದ್ದಾರೆ, ಒಂದಷ್ಟು ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಈ ಸಂಭ್ರಮ ಬೇಕಿತ್ತಾ? ಅಟ್ಲೀಸ್ಟ್ ಬೇರೆ ದಿನ ಮಾಡ್ಕೋಬೋದಾಗಿತ್ತಲ್ವಾ ಅಂತ. ಸರಿ ಇರ್ಬೋದು, ಹೌದು. ಬಟ್ ಆ ಸಂದರ್ಭದಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಬಿಕಾಸ್ ಅದೊಂಥರ ಮ್ಯಾಜಿಕಲ್ ತರ ಇತ್ತು ಆ ಮೂಮೆಂಟ್. ಒಂಥರ ಡ್ರೀಮಿ ಆಗಿತ್ತು. ಒಳಗಡೆ ಹೋಗೋದು, ಹೊರಗಡೆ ಬರೋದು, ಒಳಗಡೆ ಇರೋರು ಹೊರಗಡೆ ಹೋಗ್ಬೇಕು, ಹೊರಗಡೆ ಇರೋರು ಒಳಗಡೆ ಇರೋರು ಹೊರಗಡೆ ಬರ್ಬೇಕು, ಹೊರಗಡೆ ಇರೋರು ಒಳಗಡೆ ಹೋಗ್ಬೇಕು. ಸೊ ಈ ಒಂದು ಜಂಜಟ್ ಸರ್, ಇದಕ್ಕೆ ಟೈಮೇ ಸಿಕ್ಕಿಲ್ಲ. ನಾನು ಅಲ್ಲಿ ನೋಡಿದ್ನಲ್ಲ, ವಿತ್ ಇನ್ 1 or 2 hour ಅಲ್ಲಿ ಇದೆಲ್ಲ ಆಗೋಗಿರೋದು. ನಿಜ ನಿಜ. ವಿತ್ ಇನ್ 1-2 hours ಅಲ್ಲಿ ಕಣ್ ಮುಚ್ಚ, ಅದು ಹೇಳ್ತಾರಲ್ಲ, ಕಣ್ ಮುಚ್ಚ ಕಣ್ ಬಿಡೋಷ್ರೊಳಗೆ ಆಗೋಯ್ತು ಅಂತ, ಅದೇ ಆಗಿರತ್ ಸರ್. ಯಾರ್ಗ್ ಏನ್ ಆಗ್ತಿದೆ, ಎಲ್ಲಿ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಅದಾಯ್ತು, ಇದಾಯ್ತು, ಇಲ್ಲಾಯ್ತು, ಇಲ್ಲೊಂದ್ ಸತ್ತೋದ್ರು, ಅಲ್ಲೊಂದ್ ಸತ್ತೋದ್ರು. ಹಿಂಗ್ ನೋಡಿದ್ರೆ ನಾನ್ ಆಮೇಲೆ ನೋಡ್ತೀನಿ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈ ವಿಚಾರ ಗೊತ್ತಾದಾಗ ನೀವೆಲ್ಲಿದ್ರಿ? ನಾನು ಅಲ್ಲೇ ಇದ್ದೆ, ನ್ಯೂಸ್ ಎಲ್ಲ ನನ್ ಲೈವ್ ಆಗಿ ಐ ವಾಸ್ ಕೌಂಟಿಂಗ್ ದ ಡೆತ್ಸ್. ಅಲ್ಲೇ ಇನ್ಫಾರ್ಮೇಶನ್, ಅಯ್ಯೋ ಇಲ್ಲೊಬ್ರು ಸತ್ತೋದ್ರು, ಅಯ್ಯೋ ಇಲ್ಲೊಬ್ಬ ಪಾಪ ಒಂದು ಹುಡುಗಿ ಸತ್ತೋಗ್ಬಿಡ್ತಂತೆ, ಅಯ್ಯೋ ಅಲ್ಲೊಬ್ಬರ ಕಾಲ್ ಮುರಿದೋಯ್ತಂತೆ, ಅಲ್ಲಿ ನೋಡಿದ್ರೆ ಆಯ್ತಂತೆ. ಅದನ್ನೇ ಕೇಳಿಸ್ಕೊಂಡು ಕೂತಿದ್ದೆ ನಾನಲ್ಲಿ. ಬಟ್ ಓವರ್ ಆಲ್ ಆಗಿ ಇನ್ಸಿಡೆಂಟ್ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಕೊನೆದಾಗಿ? ಸರ್ ಇದು ಹಿಸ್ಟ್ರಿಯಲ್ಲೇ, ಕರ್ನಾಟಕದ ಇತಿಹಾಸ, ಮೇ ಬಿ ಭಾರತದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಒಂದು ಗೇಮ್, ಒಂದು ಆಟದ ಸಲುವಾಗಿ ಆದಂತ ಒಂದು ಕಾರ್ಯಕ್ರಮದಲ್ಲಿ ಆದಂತ ಒಂದು ಅವಘಡ, ಒಂದು ದುರಂತ. ಮೊದಲನೇ ಬಾರಿ ಇದನ್ನ ನಾವು ನೋಡಿರೋದು ನನ್ನ ಜೀವಮಾನದಲ್ಲಿ. ನಾನು ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇರೋದು. ಇದರಿಂದ ನಾವು ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ, ಬೆಂಗಳೂರು ಇಸ್ ನಾಟ್ ಈಸಿ. ಬೆಂಗಳೂರು ಸುಲಭ ಅಲ್ಲ. ಬೆಂಗಳೂರಲ್ಲಿ ಇರುವಂತ ಕ್ರೌಡ್ ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಈ ರೀತಿಯಾದಂತ ದೊಡ್ಡ ಕಾರ್ಯಕ್ರಮನ ಮಾಡ್ಬೇಕು ಅಂತಂದಾಗ, ಸಿಟಿ ಒಳಗಡೆ ಮಾಡೋದಕ್ಕಿಂತ ಸಿಟಿ ಹೊರಗಡೆ ಇಂಥ ಕಾರ್ಯಕ್ರಮಗಳನ್ನ ಸುಸಜ್ಜಿತವಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಮಾಡೋದ್ರಿಂದ ಯಾವ ಒಂದು ಸಾವು ನೋವುಗಳು ಸಂಭವಿಸಲ್ಲ, ಎಲ್ಲ ಸುಸೂತ್ರವಾಗಿ ಆಗುತ್ತೆ ಅಂತ ನಾನು ಪಾಠ ಕಲ್ತಿದ್ದೀನಿ ಸರ್ ಇದರಿಂದ. ಎಸ್ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.